ಹೇಗಿತ್ತು ಈ ಜರ್ನಿ? ಅಂದ್ರೆ ತುಂಬಾ ಸ್ಪೆಷಲ್ ಆಗಿತ್ತು. ಅಂದ್ರೆ ತುಂಬಾ ಕಲ್ತಿದ್ದೀನಿ ಇಲ್ಲಿ ಬಂದ್ಮೇಲೆ. ಇವತ್ತು ಯಾರು ವಿನ್ ಆಗ್ತಾರೆ, ಯಾರು ಸೆಕೆಂಡ್ ಥರ್ಡ್ ಬರ್ತಾರೆ ಅವೆಲ್ಲ ಗೊತ್ತಿಲ್ಲ, ಬಟ್ ಸಖತ್ ಮೆಮೊರೀಸ್ ಮಾಡಿದೀವಿ, ಸಖತ್ ಕಲ್ತಿದೀವಿ ಇಲ್ಲಿ ಬಂದ್ಬಿಟ್ಟು. ನಮ್ಮಪ್ಪ ಫಸ್ಟ್ ಬಂದಾಗ ಅದೇ ಹೇಳಿದ್ರು, ನೀನ್ ವಿನ್ ಆಗ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಿದ್ಯಾ ಕಲ್ತ್ಕೊಂಡು ಹೋಗ್ತೀಯ ಇಲ್ಲಿಗೆ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದ್ಮೇಲೆ ಸುಚೇತನ್ ಸರ್ ಸಿಕ್ಕಿದ್ರು. ಅವ್ರಿಗೆ ಎಲ್ಲ ಸ್ವಲ್ಪ ಏನ್ ಇಲ್ಲಿವರೆಗೂ ಏನ್ ನಿಂತಿದ್ದೀನಿ ಎಲ್ಲಾನು ಅವ್ರಿಗೆ ಹೋಗ್ಬೇಕು. ಈಗ ಫಿನಾಲೆ ಪರ್ಫಾರ್ಮೆನ್ಸ್ ಕೇಳೋದಕ್ಕೆ ನಾವು ರೆಡಿ, ಕೊಡೋದಕ್ಕೆ ನೀ ರೆಡಿ? ಎಸ್. ಈ ಫಿನಾಲೆ ವೇದಿಕೆಯಲ್ಲಿ ಹರುಷ್ ಹಾಡ್ತಾ ಇರುವಂತ ಹಾಡು ಯಾವುದು? ಜೈ ಜೈ ಭಜರಂಗಿ. ಅಷ್ಟೇ, ಬರ್ಲಿ ಜೈಕಾರ ನಮ್ಮ ಹರುಷ್ಗೆ. ಖಂಡಿತವಲ್ಲೂ ಚೆನ್ನಾಗಿತ್ತು. ಬಟ್ ನಾನು ಲಾಸ್ಟ್ ಸೆಮಿಫೈನಲ್ಸ್ ಅಲ್ಲಿ ಹೇಳ್ದಂಗೆ ಕೆಲವು ಜಾಗದಲ್ಲಿ ಬ್ರೀದಿಂಗ್ ಪಾಯಿಂಟ್ಸ್ ನೋಟ್ ಮಾಡಬೇಕಿತ್ತು. ದಟ್ ಈಸ್ ಮೈ ವೆರಿ ಪ್ರಾಂಪ್ಟ್ ಫೀಡ್ಬ್ಯಾಕ್. ಯಾಕಂದ್ರೆ ಕೆಲವು ಲಾರ್ಡ್ಸ್ ವರ್ಡ್ಗಳು ಕೇಳಿಸ್ತಾ ಇರಲಿಲ್ಲ. ಒಂದು ಸಾಹಿತ್ಯ ಎಂಡ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಆ ಸಾಹಿತಿ ಏನು ಬರೆದಿದ್ದಾರೆ ಫುಲ್ ವರ್ಡ್ನ ಪ್ರೊನೌನ್ಸ್ ಮಾಡೋದು ಒಬ್ಬ ಸಿಂಗರಿನ ಜವಾಬ್ದಾರಿ ಆ್ಯಂಡ್ ಕರ್ತವ್ಯ. ಅದು ನಿನ್ನ ಓಂಕಾರ ರಾ ಕೇಳಿಲ್ಲ ಅಂದರೆ ಆ ಥರ ಎಂಡಿಂಗ್ ವರ್ಡ್ಸು ಕೆಲವು ಚರಣಗಳಲ್ಲಿ ಕೆಲವು ಜಾಗದಲ್ಲಿ ಆ ವರ್ಡ್ಸ್ ಮೇಲೆ ಇನ್ನು ವರ್ಕ್ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ. ಬಟ್ ಡೆಫಿನೆಟ್ಲಿ ಲಾಸ್ಟ್ ಪೋರ್ಷನ್ ಆ ಸ್ವರ್ಗಳೇನು ಹಾಡಿದ್ರಿ ಮೈಂಡ್ ಬ್ಲೋಯಿಂಗ್ ಆಗೋದು. ತುಂಬ ಚೆನ್ನಾಗಿ ಹಾಡಿದ್ರಿ. ಅದ್ರ ತಾಳ ಭಾಳ ಕಷ್ಟ, ಅದನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ದು ಭಾಳ ಹೆಮ್ಮೆ ಆಯಿತು ನನಗೆ. ವೆರಿ ಗುಡ್ ಹರ್ಷ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಈಗ ಫಿನಾಲೆ ವೇದಿಕೆಯಲ್ಲಿ ಹರುಷ್ ಅವರು ತಮ್ಮ ಪರ್ಫಾರ್ಮೆನ್ಸ್ ನ ನೀಡಿದರೆ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ತಮ್ಮ ಸೀಕ್ರೆಟ್ ಸ್ಕೋರ್ಸ್ ಅನ್ನ ಅವರ ಮುಂದೆ ಇರುವಂತಹ ಆ ಬೌಲ್ ಅಲ್ಲಿ ಹಾಕ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ಗಾಗಿ ಸೀಕ್ರೆಟ್ ಸ್ಕೋರ್ಸ್ ಅನ್ನ ನಮ್ಮ ಜಡ್ಜಸ್ ಆ ಬೌಲ್ ಅಲ್ಲಿ ಹಾಕಿದ್ದಾರೆ. ಇನ್ನೊಂದು ವಿಷಯ, ನಾನು ಇಲ್ಲಿವರೆಗೂ ಬರೋದಕ್ಕೆ ಫಸ್ಟ್ ಇಂದ ಏನ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬಂದಿದ್ದೀನಿ, ಇಲ್ಲಿವರೆಗೂ ಬರೋದಕ್ಕೆ ಎಲ್ಲದಕ್ಕೂ ಸುಚೇತನ್ ಸರ್ ಕಾರಣ. ಸೊ ಅವ್ರಿಗೊಂದು ಸಣ್ಣ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಸರ್ ಸ್ಟೇಜ್ ಮೇಲೆ ಬರ್ಬೇಕು ಅಂತ. ಸುಚೇತನ್ ಸರ್, ಇಷ್ಟು ವಾರಗಳು ಹರುಷ್ ಅವರನ್ನ ತಿದ್ದಿ ತೀಡಿದಂತಹ ಗುರುಗಳಿಗೆ ಗುರುವಂದನೆ ಸಲ್ಲಿಸೋದಕ್ಕೆ ಇಡೀ ಕುಟುಂಬವೇ ವೇದಿಕೆ ಮೇಲಿದೆ. ಇದು ನಿಮಗಾಗಿ ಸರ್. ಶಾರದಾ ಸುತನಿಗೆ ಶಾರದೆಯ ಉಡುಗೊರೆ. ಇವತ್ತು ಹರುಷ್ ಫಿನಾಲೆವರೆಗೂ ಬರೋದು ಒಂದು ಕಡೆ, ಹರುಷ್ ಅಂತ ಸಂಸ್ಕಾರ ಇರುವಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟಂತ ನೀವಿಬ್ಬರೇ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಅವರ ಗುರುಗಳು ಕೂಡ ಬಂದಿದ್ದಾರೆ, ಹರುಷ್ ಅವರ ಗುರುಗಳು. ಅವ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀನಿವಾಸ ಮೂರ್ತಿ ಸರ್ ನನ್ನನ್ನು ಆ ಸಾರಿ ಭೇಟಿ ಮಾಡೋಕ್ಕಾಗಿಲ್ಲ, ಅವ್ರಿಗೂ ನನ್ನ ನಮಸ್ಕಾರ. ಹರುಷ್ ಅವನಿವತ್ತೇನೇ ಪರ್ಫಾರ್ಮ್ ಮಾಡಿದ್ರು ನಾವು ಬರೀ ಒಂದು ದಾರಿ ದೀಪ ಹಿಡ್ಕೊಂಡು ನಿಂತ್ಕೋಬಹುದು ಅಷ್ಟೇ, ಅದರಲ್ಲಿ ನಡಿಬೇಕಾಗಿರೋದು ಅವರೇ. ಸೊ ಹರುಷ್ ಆ ನಡಿಗೆಯಲ್ಲಿ ಸಫಲನಾಗಲಿ, ಅವನಿಗೆ ಏನೇ ಅಡೆತಡೆಗಳು ಬಂದರೂ ಮುಂದೆ ನುಗ್ಗಿ ತನ್ನ ಸಾಧನೆಯನ್ನು ಮಾಡೋದಕ್ಕೆ ಎಲ್ಲ ಶಕ್ತಿನೂ ಆ ಶಾರದಾಂಬೆ ಕೊಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಅಪ್ಪ, ಒಳ್ಳೇದಾಗಲಿ. ನವೀನ್ ಸರ್, ನನಗೆ ಅವನಿಲ್ಲಿಗೆ ಬಂದು ಸುಚೇತನ್ ಸರ್ ಅವರ ಗರಡಿಯಲ್ಲಿ ಪಳಗಿ, ಅಂದರೆ ಇನ್ನೂ ಅಂಬೆಗಾಲಿಡ್ತಾ ಇದ್ದಾನೆ, ಪಳಗಿಲ್ಲ, ಅಂಬೆಗಾಲಿಡ್ತಾ ಇದ್ದಾನೆ. ಈ ಹಂತದವರೆಗೂ ಬಂದು ಹಾಡಿದಾನಲ್ಲ, ಅದು ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಅವನ ಜರ್ನಿ ಇವಾಗಷ್ಟೇ ಸ್ಟಾರ್ಟ್ ಆಗ್ತಾ ಇದೆ. ಒಂದ್ಸತಿ ಹೇಳಿದ್ದೆ, ಇಷ್ಟು ದಿವಸ ಕಲ್ತಿದ್ಯಾ, ಇನ್ಮೇಲೆ ಸಂಗೀತನ ಉಸಿರಾಡಬೇಕು ಅಂತ. ಅವನು ಈಗೀಗ ಉಸಿರಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆಡ್ತಿದ್ದಾನೆ. ಈ ಒಂದು ಉಸಿರಾಟ, ಅವನ ಸಂಗೀತ ದೊಡ್ಡ ಮಟ್ಟದಲ್ಲಿ ಏರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ.